ವಿಡಿಯೋ ಅಲ್ಲಿ ನಾವು ಪಾಸಿಟಿಸಿ ಅಲ್ಲಿ ಟರ್ಮಿನಲ್ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಅದನ್ನ ಸ್ಟಾಫ್ ಜೊತೆ ಹೇಗೆ ಲಿಂಕ್ ಮಾಡೋದು ಅಂತ ನೋಡೋಣ. ಮೊದಲು ಮರ್ಚೆಂಟ್ ಆಪ್ ಅಲ್ಲಿ ಸ್ಟೋರ್ ಸೆಕ್ಷನ್ ಗೆ ಹೋಗಿ. ಅಲ್ಲಿ ಟರ್ಮಿನಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಟೋರ್ ಅಲ್ಲಿ ಈಗಾಗಲೇ ಕ್ರಿಯೇಟ್ ಮಾಡಿದ ಟರ್ಮಿನಲ್ಸ್ ಎಲ್ಲ ಶೋ ಆಗುತ್ತೆ. ಹೊಸ ಟರ್ಮಿನಲ್ ಕ್ರಿಯೇಟ್ ಮಾಡಬೇಕಂದ್ರೆ ರೈಟ್ ಸೈಡ್ ಅಲ್ಲಿ ಇರುವ ಆಡ್ ಟರ್ಮಿನಲ್ ಆಪ್ಷನ್ ಕ್ಲಿಕ್ ಮಾಡಿ. ಈಗ ಟರ್ಮಿನಲ್ ಕ್ರಿಯೇಟ್ ಮಾಡುವ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಕೆಲವು ಟರ್ಮಿನಲ್ ನೇಮ್ ಮತ್ತು ಬೇರೆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ. ಆಡ್ ಟರ್ಮಿನಲ್ ಕ್ಲಿಕ್ ಮಾಡಿದ್ರೆ ಹೊಸ ಟರ್ಮಿನಲ್ ಕ್ರಿಯೇಟ್ ಆಗುತ್ತೆ. ಟರ್ಮಿನಲ್ ಕ್ರಿಯೇಟ್ ಆದ ಮೇಲೆ ಸ್ಟಾಫ್ ಆಡ್ ಮಾಡಬಹುದು. ಅದಕ್ಕಾಗಿ ಸ್ಟಾಫ್ ಸೆಕ್ಷನ್ ಗೆ ಹೋಗಿ ಅಲ್ಲಿ ಮೇಲೆ ಇರುವ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ. ಈಗ ಸ್ಟಾಫ್ ನೇಮ್, ಇಮೇಲ್ ಐಡಿ, ಕಾಂಟ್ಯಾಕ್ಟ್ ನಂಬರ್, ಜಾಯ್ನಿಂಗ್ ಡೇಟ್ ತರ ಡೀಟೇಲ್ಸ್ ಕೇಳುತ್ತೆ. ಬೇಕಾದ ಡೀಟೇಲ್ಸ್ ಎಂಟರ್ ಮಾಡಿ ಆಡ್ ನ್ಯೂ ಸ್ಟಾಫ್ ಕ್ಲಿಕ್ ಮಾಡಿದ್ರೆ ಸ್ಟಾಫ್ ಕ್ರಿಯೇಟ್ ಆಗುತ್ತದೆ. ಸ್ಟಾಫ್ ಕ್ರಿಯೇಟ್ ಆದ ಮೇಲೆ ಆ ಸ್ಟಾಫ್ ಹೆಸರಿನ ಕೆಳಗೆ ಇರುವ 3 ಡಾಟ್ಸ್ ಆಪ್ಷನ್ ಕ್ಲಿಕ್ ಮಾಡಿ. ಅದರಲ್ಲಿ ಲಿಂಕ್ ನ್ಯೂ ಸ್ಟೋರ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಯಾವ ಸ್ಟೋರ್ ಮತ್ತು ಯಾವ ಟರ್ಮಿನಲ್ ಗೆ ಆಕ್ಸೆಸ್ ಕೊಡಬೇಕು ಅಂತ ಸೆಲೆಕ್ಟ್ ಮಾಡಲು ಕೇಳುತ್ತೆ. ಬೇಕಾದ ಸ್ಟೋರ್ ಮತ್ತು ಟರ್ಮಿನಲ್ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಆಕ್ಸೆಸ್ ಕ್ಲಿಕ್ ಮಾಡಿದ್ರೆ ಆಕ್ಸೆಸ್ ಕ್ರಿಯೇಟ್ ಆಗುತ್ತೆ. ಆಕ್ಸೆಸ್ ಕ್ರಿಯೇಟ್ ಆದ ತಕ್ಷಣ ಟರ್ಮಿನಲ್ ಕ್ರಿಯೇಟ್ ಮಾಡುವಾಗ ನೀಡಿದ ವಾಟ್ಸ್ಆಪ್ ನಂಬರ್ ಮತ್ತು ಇಮೇಲ್ ಐಡಿಗೆ ಲಾಗಿನ್ ಡೀಟೇಲ್ಸ್ ರಿಸೀವ್ ಆಗುತ್ತೆ. ವಾಟ್ಸ್ಆಪ್ ಮೆಸೇಜ್ ಮತ್ತು ಇಮೇಲ್ ಅಲ್ಲಿ ಟರ್ಮಿನಲ್ ಆಕ್ಸೆಸ್ ಐಡಿ, ಕಾಂಟ್ಯಾಕ್ಟ್ ನಂಬರ್ ಮತ್ತು ಪಾಸ್ ಕೀ ಡೀಟೇಲ್ಸ್ ಇರುತ್ತೆ. ಈಗ ಸ್ಟಾಫ್ ಆಪ್ ಓಪನ್ ಮಾಡಿ. ವಾಟ್ಸ್ಆಪ್ ಅಥವಾ ಇಮೇಲ್ ಅಲ್ಲಿ ಬಂದ ಡೀಟೇಲ್ಸ್ ಯೂಸ್ ಮಾಡಿ ಟರ್ಮಿನಲ್ ಆಕ್ಸೆಸ್ ಐಡಿ, ಕಾಂಟ್ಯಾಕ್ಟ್ ನಂಬರ್ ಮತ್ತು ಪಾಸ್ ಕೀ ಎಂಟರ್ ಮಾಡಿ ಸೈನ್ ಇನ್ ಮಾಡಿದ್ರೆ ಸ್ಟಾಫ್ ಆಪ್ ಸಕ್ಸಸ್ಫುಲ್ ಆಗಿ ಲಾಗಿನ್ ಆಗುತ್ತೆ.